ಸಂಕ್ರಾಂತಿ ಸಂಭ್ರಮದಲ್ಲಿದ್ದ ಹೆಬ್ಬಾಳ್ಕರ್ ಕುಟುಂಬಕ್ಕೆ ಶಾಕ್ ಎದುರಾಗಿದೆ. ಹಬ್ಬದ ಆಚರಣೆಗೆ ಬರುವ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೀಡಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಗುದ್ದಿದೆ ಕಾರು. ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಬಳಿ ಈ ಒಂದು ಅಪಘಾತ ನಡೆದಿದೆ. ಇನ್ನು ಈ ಅವಘಡದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನು ಮೂಳೆ ಮುರಿತಾಗಿದೆ. ಇನ್ನು ಜೊತೆಗಿದ್ದ ಸಹೋದರ MLC ಚಂದ್ರರಾಜ್ ಹಟ್ಟಿಹುಳಿಗೂ ಗಾಯಗಳಾಗಿದೆ. ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ವೈದ್ಯರು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಪಾಟೀಲ್ರು ಅವರು ದೇವರು ಜನರ ಆಶೀರ್ವಾದದಿಂದ ಆರಾಮಾಗಿದ್ದಾರೆ ಅಂತ ಹೇಳಿದ್ದಾರೆ. ಅಂದರೆ ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ MLC ಅವರು ಸಹೋದರ ಹಟ್ಟಿಹುಳಿ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಅವಘಡ ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅಂದರೆ ಘಟನೆ ಹೇಗಾಯಿತು, ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಬೆಂಗಳೂರಿನಿಂದ 11 ಗಂಟೆಗೆ ಹೊರಟಿದ್ರು ಅವರು. ಆ ಸಂದರ್ಭದಲ್ಲಿ ನಾಯಿ ಅಡ್ಡ ಬಂತು ಅನ್ನುವಂಥ ಕಾರಣಕ್ಕೆ ಸಡನ್ಲಿ ಲೆಫ್ಟ್ ತೆಗೆದುಕೊಂಡಿದ್ದಾನೆ ಡ್ರೈವರು. ಅಂದರೆ ನಾಯಿಯ ಪ್ರಾಣವನ್ನು ಉಳಿಸೋಕ್ಕೋಸ್ಕರ ಈ ರೀತಿ ಅವಘಡ ಆಗಿದೆ ಅನ್ನೋದನ್ನು ಚಂದ್ರರಾಜ್ ಹಟ್ಟಿಹುಳಿಯವರು ಬಿಚ್ಚಿಟ್ಟಿದ್ದಾರೆ. ಯಾಕಂತಂದರೆ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು. ಬಹಳ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಬೇಕು ಅಂಥೇಳಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದರು. ಆದರೆ ದುರದೃಷ್ಟವಶಾತ್ ಕಾರು ಅಪಘಾತಕ್ಕೀಡಾಗಿದೆ. ಅದೃಷ್ಟವಶಾತ್ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕಂದರೆ ಬಹಳ ಆತಂಕ ಅವರ ಅಭಿಮಾನಿಗಳಲ್ಲಿ, ಕುಟುಂಬಸ್ಥರಲ್ಲಿತ್ತು. ಏನಾಯಿತು ಹೆಬ್ಬಾಳ್ಕರ್ ಅವ್ರಿಗೆ ಅಂಥೇಳಿ. ಬೆನ್ನು ಮೂಳೆಗೆ ಮುರಿದಿದ್ದಾವೆ ಅನ್ನೋದು L1 ಮತ್ತು L4 ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂಥೇಳಿ ವೈದ್ಯರು ಹೇಳಿದ್ದಾರೆ. 2 ದಿನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ. ವೈದ್ಯರು ಕೂಡ ಈಗ ನಿಗಾ ವಹಿಸಿದ್ದಾರೆ. ಅದಾದ ಮೇಲೆ ಕಂಪ್ಲೀಟ್ 1 ಅಥವಾ 1.5 ತಿಂಗಳು ಅವರು ಬೆಡ್ ರೆಸ್ಟ್ ಮಾಡಬೇಕಾಗುತ್ತೆ ಅಂಥೇಳಿ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಬಟ್ ಔಟ್ ಆಫ್ ಡೇಂಜರ್ ಎಲ್ಲರೂ ಕೂಡ. ಚಂದ್ರರಾಜ್ ಹಟ್ಟಿಹುಳಿ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿತ್ತು ಅವ್ರ ಬಲಭಾಗಕ್ಕೆ ಮತ್ತು ಕಿವಿ ಭಾಗಕ್ಕೆ, ಹಾಗೆ ಮುಖಕ್ಕೂ ಸ್ವಲ್ಪ ಗಾಯ ಆಗಿತ್ತು ಅವ್ರಿಗೆ. ಬಟ್ ಅವರು ಕಂಪ್ಲೀಟಾಗಿ ಈಗ ಚೇತರಿಕೆ ಕಂಡಿದ್ದಾರೆ. ಅವರು 2 ಗಂಟೆ ಆಸ್ಪತ್ರೆಯಲ್ಲಿದ್ದರು. ಅದಾದಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ರು. ಅದಾದಮೇಲೆ ಡ್ರೈವರ್ಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಮತ್ತು ಗನ್ಮ್ಯಾನ್ ಕೂಡ ಇದ್ದರು. ಆ ಸಂದರ್ಭದಲ್ಲಿ ಆತನಿಗೂ ಕೂಡ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಫ್ರ್ಯಾಕ್ಚರ್ ಆಗಿದೆ ಅನ್ನುವಂಥ ಮಾತನ್ನು ಹಟ್ಟಿಹುಳಿಯವರು ಹೇಳಿದ್ದಾರೆ. ಬಟ್ ಒಂದಂತರೂ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಆ ಬೆಳಗಿನ ಜಾವ ಇನ್ನೊಂದು 15 ನಿಮಿಷ ಏನಾದರೂ ಕಂಪ್ಲೀಟ್ ಆಗಿಬಿಟ್ಟಿದ್ರೆ ಅವರು ಮನೆಯನ್ನು ಸೇರ್ಕೊಂಡ್ಬಿಡ್ತಾ ಇದ್ದರು. ಮನೆ ದೇವರಿಗೆ ಹೋಗಬೇಕು, ಇವತ್ತು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಬೇಕು ಅನ್ನುವಂತಹ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಂತಹ ಮಧ್ಯೆ ಇದು ಹೆಬ್ಬಾಳ್ಕರ್ ಕುಟುಂಬಕ್ಕೆ ಒಂದು ರೀತಿ ಆಘಾತವನ್ನು ತಂದಿಡ್ತು. ಬಟ್ ಎಲ್ಲರೂ ಕೂಡ ಜನರ ಒಂದು ಆಶೀರ್ವಾದದಿಂದ ಹುಷಾರಾಗಿದ್ದಾರೆ ಅಂತ ಹೇಳಿ ಕುಟುಂಬಸ್ಥರು ಈಗ ತೃಪ್ತಿಪಟ್ಟಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು MLC ಚಂದ್ರರಾಜ್ ಹಟ್ಟಿಹುಳಿ ಅವರು ಒಂದು ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ ಆಕ್ಸಿಡೆಂಟ್ ಆಯಿತು. ಅವಾಗ ಅವರು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟ್ಲಿಗೆ ಬಂದರು. ಅವಾಗ ನಾನು ಡ್ಯೂಟಿ ಮೇಲೆ ಇದ್ದೆ. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. ಸಿವಿಯರ್ ಪೇನ್ ಇರೋದ್ರಿಂದ ಅವ್ರಿಗೆ ನಾವು ಅಡ್ಮಿಟ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟು ಅವ್ರಿಗೆ ಪೇನ್ ಕಡಿಮೆ ಆದಮೇಲೆ MRI ಮಾಡಿದ್ವಿ. MRI L1 ಮತ್ತು L4 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಕುತ್ತಿಗೆಯಲ್ಲಿ ಮತ್ತು C4 C5 ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ಚಂದ್ರರಾಜ್ ಹಟ್ಟಿಹುಳಿಯವರಿಗೂ CT ಸ್ಕ್ಯಾನ್ ಮಾಡಿದ್ವಿ. ಅವ್ರ ಮೆದುಳಿಗೆ ಬಾವು ಬಂದಿದೆ. ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅವರು ಬಂದು ಆಮೇಲೆ ಅಡ್ಮಿಟ್ ಆಗ್ತಾರೆ. ಇಬ್ಬರು ಚಿಂತಾಸ್ಥಿತಿಯೊಳಗೆ ಏನಿಲ್ಲ, ಎಲ್ಲರೂ ರಿಕವರಿ ಆಗ್ತಾ ಇದ್ದಾರೆ ಮತ್ತು ಅಂಥ ಹೆದರುವಂಥ ಏನು ಕಂಡೀಷನ್ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಸ್ವಲ್ಪ ಆದಮೇಲೆ ಮೇಡಮ್ ಆರಾಮಾದ್ಮೇಲೆ ಅವ್ರ ಮನೆಗೆ ಕಳಿಸ್ಕೊಡ್ತೀವಿ. ನಿನ್ನೆ ನಮ್ಮ ಪಕ್ಷದ CLP ಮೀಟಿಂಗನ್ನು ಮುಗಿಸ್ಕೊಂಡು ಸುಮಾರು 11 ಗಂಟೆಗೆ ನಾವು ನಮ್ಮ ಬೆಂಗಳೂರು ನಿವಾಸದಿಂದ ಬೆಳಗಾವಿಗೆ ಹೊರಟ್ವಿ. ಇವತ್ತು ಸಂಕ್ರಮಣದ ಹಬ್ಬದ ನಿಮಿತ್ತ ಎಲ್ಲ ಮನೆಯವರು ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ನಮ್ಮ ಮನೆ ದೇವರಾದಂಥ ವೀರಭದ್ರೇಶ್ವರಿಗೆ ಹೋಗ್ಬೇಕಂತ ಒಂದು ಮಾತುಕತೆ ಆಗಿದ್ದರಿಂದ ರಾತ್ರಿ ನಾವು ತರಾತುರಿಯಲ್ಲಿ ನಾವು ಮತ್ತು ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 11 ಗಂಟೆಗೆ ನಾವು ಬೆಂಗಳೂರು ನಿವಾಸವನ್ನು ಬಿಟ್ವಿ. ದುರದೃಷ್ಟವಶಾತ್ ಬೆಳಗ್ಗೆ 5 ಗಂಟೆಗೆ ಇನ್ನೇನು ಒಂದು 15 ನಿಮಿಷ ನಾವು ಬೆಳಗಾವಿ ಸೇರ್ತೇವೆ ಅಂತ ಒಂದು 15 ನಿಮಿಷ ಸಮಯ ಇತ್ತು. ಅಷ್ಟರೊಳಗೆ ಎರಡು ನಾಯಿ ಅಡ್ಡ ಬಂತು. ತಾಯಿಯವ್ರು ಚೆನ್ನಾಗಿದ್ದಾರೆ. ಅದೇ ಬೆಳಗಿನ ಜಾವ 5 ಗಂಟೆಗೆ ಬೆಂಗಳೂರಿಂದ ಬರ್ತಾ ಇದ್ರು. ಒಂದು ನಾಯಿ ಅಡ್ಡ ಬಂದಿದ್ರಿಂದ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಸ್ವಲ್ಪ ಟ್ರಕ್ಕಿಗೆ ಹಾಕಿ ಆಮೇಲೆ ಸರ್ವಿಸ್ ರೋಡ್ ಮೇಲೆ ಹೋಗಿ ಮರಕ್ಕೆ ಗಾಡಿಗೆ ಕುದಿದೆ. ದೊಡ್ಡ ಅಪಘಾತ ಆಗಿದೆ. ಬಟ್
ಇವತ್ತು ಬೆಳಿಗ್ಗೆ ಸುಮಾರು 5 ಗಂಟೆ ಹೊತ್ತಲ್ಲಿ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬರ್ಗಟ್ಟೆ ಕ್ರಾಸಲ್ಲಿ ಈ ಮೇಡಮ್ ಹೆಬ್ಬಾಳ್ಕರ್ ಅವರು ಮಾನ್ಯ ಸಚಿವರು ಮತ್ತು ಅವರ ಸಹೋದರ ಆದಂಥ MLC ಚಂದ್ರರಾಜ್ ಹೊಟ್ಟಿಹಳ್ಳಿ ಅವರು ಬೆಂಗಳೂರಿನಿಂದ ಬೆಳಗಾವಿಗೆ ಬರಬೇಕಾದ್ರೆ ಒಂದು ನಡುವೆ ಯಾವುದೋ ಪ್ರಾಣಿ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನು ಉಳಿಸ್ಲಿಕ್ಕೆ ಹೋಗಿ ಮತ್ತು ಎದುರುಗಡೆ ಒಂದು ಹೆವಿ ವೆಹಿಕಲ್ ಕ್ಯಾಂಟರ್ ಹೋಗ್ತಾ ಇತ್ತು, ಅದಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಡ್ರೈವರು ನಿಯಂತ್ರಣ ತಪ್ಪಿಕೊಂಡು ಕೆಳಗಡೆ